ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಚಿಕ್ಕಬಳ್ಳಾಪುರ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಭವನ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಅವರ ಪರವಾಗಿ ಜಿಲ್ಲಾ ಪಂಚಾಯಿತಿ ಲೆಕ್ಕಾಧಿಕಾರಿ ಕಾರು ಚಾಲಕ ಬಾಬು ಎನ್ ಆತ್ಮಹತ್ಯೆಗೆ ಕಾರಣರಾದವರನ್ನ ಬಂಧಿಸಲು ಒತ್ತಾಯಿಸಿ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ. ಸುರಿಯುವ ಮಳೆಯಲ್ಲೇ ಮಧ್ಯೆ ರಸ್ತೆಯಲ್ಲಿ ನಿಂತು ಮನವಿ ಸ್ವೀಕರಿಸಿದ ಎಡಿಸಿ ಎಸ್ಪಿ. ಆಗಸ್ಟ್ 7ರಂದು ಬೆಳಗಿನ ಜಾವ ಜಿಲ್ಲಾಡಳಿತ ಕಚೇರಿ ಆವರಣದಲ್ಲಿ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾದ ಜಿಲ್ಲಾ ಪಂಚಾಯಿತಿ ಲೆಕ್ಕಾಧಿಕಾರಿಗಳ ಕಾರು ಚಾಲಕ ಸಾವಿಗೆ ಕಾರಣರಾದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಸುಧಾಕರ್, ನಾಗೇಶ್ ಮತ್ತು ಮಂಜುನಾಥರನ್ನ ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಿ ಇಂದು ತಾಲೂಕಿನ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತರು ದೋ ಎಂದು ಸುರಿಯುವ ಮಳೆಯನ್ನೂ ಲೆಕ್ಕಿಸದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ವಿವಿಧ ದಲಿತ ಸಂಘಟನೆಗಳ ಕಾರ್ಯಕರ್ತರು ನಗರದ ಬಿಬಿ ರಸ್ತೆ ಕನ್ನಡ ಭವನದಿಂದ ಮೆರವಣಿಗೆಯಲ್ಲಿ ಸಾಗಿ ಶಿಡ್ಲಘಟ್ಟ ವೃತ್ತದಲ್ಲಿ ರಸ್ತೆ ತಡೆ ಪ್ರತಿಭಟನೆ ನಡೆಸಿದರು. ದೋ ಎಂದು ಸುರಿಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ದಲಿತ ಬಾಬುಗೆ ನ್ಯಾಯ ಕೊಡಿಸಿ ಎಂದು ಘೋಷಣೆ ಕೂಗಿದರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಭಾವಚಿತ್ರವುಳ್ಳ ಫ್ಲೆಕ್ಸ್ ಹಿಡಿದು ದಲಿತ ವಿರೋಧಿ ಎಂದು ಬಿಂಬಿಸಿದರು. ಇನ್ನು ಇದೇ ವೇಳೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮುಖಂಡ ಸುಧಾ ವೆಂಕಟೇಶ್, ವಾಹನ ಚಾಲಕ ಹುದ್ದೆಯನ್ನು ಕಾಯಂಗೊಳಿಸಲು ನೇಣಿಗೆ ಶರಣಾದ ದಲಿತ ಯುವಕ ಬಾಬು ಸಾಲ ಸೋಲ ಮಾಡಿ ನಾಗೇಶ್ ಮತ್ತು ಮಂಜುನಾಥ್ಗೆ 25 ಲಕ್ಷ ರೂಪಾಯಿ ಹಣ ನೀಡಿರುವುದಾಗಿ, ಉಳಿದ ಹಣ ನೀಡಲು ಒತ್ತಾಯ ಮಾಡಿರುವುದಾಗಿ ಡೆತ್ ನೋಟ್ ನಲ್ಲಿ ಬರೆದಿಟ್ಟುಕೊಂಡು ಸಾವಿಗೀಡಾಗಿದ್ದಾನೆ. ಅದರಲ್ಲಿ ಒಬ್ಬ ರಾಜಕಾರಣಿ ಪ್ರಭಾವಿ ನಾಯಕ ಸಂಸದ ಸುಧಾಕರ್ ಹೆಸರು ಮುಖ್ಯವಾಗಿ ಕೇಳಿಬಂದಿದೆ. ಅವರ ಮೇಲೆ A1 ಆರೋಪಿಯಾಗಿ ಎಫ್ಐಆರ್ ದಾಖಲಾಗಿದೆ. ಪ್ರಕರಣ ನಡೆದು 8 ದಿನಗಳಾದರೂ ಪೊಲೀಸರು ಯಾಕೆ ಇನ್ನೂ ಯಾರನ್ನ ಬಂಧಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, ಮೃತ ಬಾಬುರವರ ಕುಟುಂಬದ ಮನೆಗೆ ನಿನ್ನೆ ತೆರಳಿದ ಶಾಸಕ ಪ್ರದೀಪ್ ಈಶ್ವರ್ ಬಾಬು ಹೆಂಡತಿಗೆ ಕೆಲಸ ಕೊಡಿಸುವ ಭರವಸೆ ನೀಡಿದ್ದಾರೆ. ಅವರ ತಾಯಿಗೂ ಕೆಲಸ ಕೊಡಿಸುವುದಾಗಿ ತಿಳಿಸಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಿಗಬೇಕಾದ ಪರಿಹಾರವನ್ನು ಕೊಡಿಸಿದ್ದಾರೆ. ಆದರೆ ಬಿಜೆಪಿಯವರಾಗಲಿ ಡಾಕ್ಟರ್ ಕೆ ಸುಧಾಕರ್ ಆಗಲಿ ಇದುವರೆಗೂ ಒಂದು ಸಾಂತ್ವನ ಹೇಳುವ ಸೌಜನ್ಯವನ್ನೂ ತೋರಿಲ್ಲ ಎಂದು ಗುಡುಗಿದರು. ಏನು 7ನೇ ತಾರೀಕು ಜಿಲ್ಲಾಡಳಿತ ಭವನ ಮತ್ತು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಇಒ ಕಾರ್ ಡ್ರೈವರ್ ಆಗಿರ್ತಕ್ಕಂಥ ಬಾಬು ಅನ್ನುವಂಥ ಒಬ್ಬ ದಲಿತ ವ್ಯಕ್ತಿ, ಅವನಿಗೆ ಸರ್ಕಾರದ ಕೆಲಸವನ್ನು ಕೊಡಿಸ್ತೀನಿ ಅಂತೇಳಿ ನಾಗೇಶು, ಮಂಜುನಾಥ್ ಇವರುಗಳು ಮತ್ತು ಇವ್ರ ಮುಖಾಂತರ ಸಂಸದರಾದಂಥ ಸುಧಾಕರ್ ಅವರು ಅವನ ಹತ್ರ ದುಡ್ಡಿಗೆ ಡಿಮ್ಯಾಂಡ್ ಮಾಡಿ ಈಗಾಗಲೇ 25 ಲಕ್ಷ ಪಡ್ಕೊಂಡು ಇನ್ನೂ 40 ಲಕ್ಷ ಕೊಡಬೇಕು, ಇನ್ನೂ ಉಳಿದಿದ್ದ ಅಮೌಂಟ್ ಕೊಡಬೇಕು, ಇಲ್ಲಾಂತಂದರೆ ನಾವು ಕೆಲಸ ಕೊಡೋದಕ್ಕಾಗೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿರ್ತಾರೆ. ಮತ್ತು ಅವನು ಸಾಲ ಮಾಡಿ ಇವರಿಗೆ 25ರಿಂದ 30 ಲಕ್ಷ ಕೊಟ್ಟಿರ್ತಾನೆ. ಮತ್ತು ಅನೇಕ ವಿಚಾರಗಳಲ್ಲಿ ಅವರಿಗೆ 3-4 ವರ್ಷದಿಂದ ಕೂಡ ಅವ್ರು ಯಾವುದೇ ರೀತಿಯಾದಂಥ ಕೆಲಸ ಕೊಡೋದರಲ್ಲಿ ಮುಂದೆ ಬರೋದಿಲ್ಲ. ಅವ್ನು ಕೇಳೋಕೆ ಹೋದರೆ ಅವನ ಮೇಲೇ ಬೇರೆ ರೀತಿಯಾದಿಲ್ಲ ಅವಾಚ್ಯವಾಗಿ ಬೈತಕ್ಕಂಥದ್ದು ಮತ್ತು ಅವ್ರು ಫೋನ್ ತೆಗಿತಾ ಇರತಕ್ಕಂಥದ್ದು ಮಾಡಿರ್ತಾರೆ ಈ ವ್ಯಕ್ತಿಗಳು, ಈ ಆರೋಪಿಗಳು. ಅದಕ್ಕಾಗಿ ಇವತ್ತು ಏನು ನಾವು ಕೂಡ ಇವತ್ತು ಎಲ್ಲ ದಲಿತ ಸಮುದಾಯದ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಸೇರಿ ಇವತ್ತು ಒಂದು ತೀರ್ಮಾನ ತಗೊಂಡು ತುಂಬ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಬಾಬು ಕುಟುಂಬಕ್ಕೆ ಸರ್ಕಾರದ ಸವಲತ್ತು ಸಿಗಬೇಕು, ಅವನಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಈ 3 ಜನರನ್ನು ಅರೆಸ್ಟ್ ಮಾಡಬೇಕು ಮತ್ತು ಅವನಿಗೆ ಕೊಟ್ಟಿರ್ತಕ್ಕಂಥ 30 ಲಕ್ಷ ಏನಿದೆ ಅದು ವಾಪಸ್ ಕೊಡಬೇಕು ಅನ್ನೋಂಥ ಒಂದು ಡಿಮ್ಯಾಂಡನ್ನು ಇಟ್ಕೊಂಡು ಈ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸೋದ್ರ ಮುಖಾಂತರ ನಾವು ಕಾರ್ಯಕ್ರಮ ಮಾಡಿದ್ವಿ. ಕನ್ನಡ ಭವನದಿಂದ ಹಿಡಿದು ಶಿಡ್ಲಘಟ್ಟ ವೃತ್ತದವರೆಗೂ ತುಂಬ ಬೃಹತ್ ಆದಂಥ ಒಂದು ಮಟ್ಟದಲ್ಲಿ ಸುಮಾರಷ್ಟು ಜನ ಸೇರಿ ಇವತ್ತು ಪ್ರತಿಭಟನೆ ಮಾಡಿದ್ವಿ. ಮುಖಂಡರಾದ ವಕೀಲ್ ಸಂದೀಪ್ ಚಕ್ರವರ್ತಿ,
ಮಾತನಾಡಿ, ಇತ್ತೀಚೆಗೆ ದಲಿತ ಯುವಕರು ಸಾವಿನ ಸಂಖ್ಯೆ ಹೆಚ್ಚುತ್ತಿದೆ. 3 ತಿಂಗಳ ಹಿಂದೆ ಯಶವಂತ್ ಎಂಬ ದಲಿತ ಯುವಕ ಪೆಟ್ರೋಲ್ ಬಂಕ್ನಲ್ಲಿ ನೇಣಿಗೆ ಶರಣಾದರೆ ಚಾಮರಾಜಪೇಟೆಯಲ್ಲಿ ದಲಿತನೊಬ್ಬ ಕೊಲೆಯಾಗಿ ಸತ್ತು ಹೋಗಿದ್ದು, 8 ದಿನಗಳ ಹಿಂದೆ ಬಾಬು ಎಂಬ ಕಾರು ಚಾಲಕ ನೇಣಿಗೆ ಕೊರಳೊಡ್ಡಿದ್ದಾರೆ. ದಲಿತ ಯುವಕರು ನಿರುದ್ಯೋಗದ ಸಮಸ್ಯೆ ಇದಕ್ಕೆಲ್ಲ ಕಾರಣರಾಗಿದ್ದಾರೆ. ಒತ್ತಡದ ಬದುಕಿನಲ್ಲಿ ಕೆಲಸ ಮಾಡುವುದು ಅಥವಾ ಪ್ರಭಾವಿಗಳ ದೌರ್ಜನ್ಯವೇ ಇಂತಹ ಘಟನೆಗಳು ಮರುಕಳಿಸುವಂತೆ ಕಾರಣವಾಗುತ್ತಿದೆ. ಇಂಥದ್ದೆಲ್ಲವನ್ನ ಪೊಲೀಸರು ಸರಿಯಾಗಿ ನಿಭಾಯಿಸುವ ಕೆಲಸ ಮಾಡಬೇಕೆಂದು ಹೇಳಿದರು. 13ನೇ ವಾರ್ಡಿನ ಯಶವಂತ್ ಅಂತೇಳಿ ಅವರು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡು ಆಗಿರ್ತಕ್ಕಂಥ ಒಂದು ಸಂದರ್ಭ ಇದೆ. ಈಗ ಇವರ ಕುಟುಂಬಕ್ಕೆ ನಾವು ಅವ್ರ ಜೊತೆಗಿದ್ದೀವಿ. ಅವರ ತಂದೆ ತಾಯಿಗೆ ನಿನ್ನೆ ಕೂಡ ಹೋಗಿ ನಾವು ಸಾಂತ್ವನವನ್ನ ಹೇಳಿದ್ದೀವಿ. ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕಂತೇಳಿ, ಧೈರ್ಯ ತುಂಬುವಂಥ ಒಂದು ಕೆಲಸ ಮಾಡಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಇಲ್ಲೆಲ್ಲ ಸೇರಿರ್ತಕ್ಕಂಥದ್ದು. ಇನ್ನು ಮುಂದೆ ಈಗಾಗಲೇ FIR ಆಗಿದೆ, ಆದಷ್ಟು ಬೇಗ ಚಾರ್ಜ್ ಶೀಟನ್ನು ಕೂಡ ಸೇರಿಸಬೇಕು ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಮತ್ತಷ್ಟು ದಲಿತ ಮುಖಂಡರು ಮಾತನಾಡಿ, ಜನಸಾಮಾನ್ಯರ ಬದುಕಿಗೆ ಬೆಳಕಾಗಬೇಕಾಗಿದ್ದ ಜನಪ್ರತಿನಿಧಿ ಮತ್ತು ಅವರ ಅನುಯಾಯಿಗಳು ತಮ್ಮ ಹಣದ ಆಸೆಗಾಗಿ ಒಂದು ಕುಟುಂಬದ ಜೀವವನ್ನೇ ಸರ್ವನಾಶದ ಅಂಚಿಗೆ ತಳ್ಳಿದ್ದಾರೆ. ಇದೊಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಆದ ಕಾರಣ ಈ ಪ್ರಕರಣದಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಸಿ ಆತ್ಮಹತ್ಯೆಗೆ ಕಾರಣರಾದವರನ್ನು ಕೂಡಲೇ ಬಂಧಿಸಿ ಸಾಮಾಜಿಕ ನ್ಯಾಯ ಎತ್ತಿ ಹಿಡಿಯಬೇಕೆಂದು ಒತ್ತಾಯಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಗವಿರಾಯಪ್ಪ, ಶ್ರೀನಿವಾಸ್, BV ಆನಂದ್, ಮಮತಾ ಮೂರ್ತಿ, ಅಣ್ಣಪ್ಪ ಪೆದ್ದಣ್ಣ, ನಾಗೇಶ್ ರೆಡ್ಡಿ, ಕುಬೇರ ಅಚ್ಚು, ವೆಂಕಟ್ ವೇಮಣ್ಣ, CR ನಾರಾಯಣಸ್ವಾಮಿ, ನಾರಾಯಣಮ್ಮ ಇತರ ಮುಖಂಡರು ಭಾಗವಹಿಸಿದ್ದರು. ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಭವನ, ಚಿಕ್ಕಬಳ್ಳಾಪುರ ಆತ್ಮಹತ್ಯೆ ಪ್ರಕರಣ